ಭಾರತದಲ್ಲಿ ಲಕ್ಷಾಂತರ ಜನ ವೀಗಾ ಹೆಲ್ಮೆಟ್ ಬಳಸ್ತಾರೆ. ಆದರೆ ಅದರ ಹಿಂದೆ ಇರುವ ಫ್ಯಾಮಿಲಿ ಬಗ್ಗೆ 90% ಜನರಿಗೆ ಗೊತ್ತೇ ಇಲ್ಲ. ಈ ಕತೆ ದಿಲೀಪ್ ಚಬ್ರಿಯಾ ಅಲ್ಲ, ವೀಗಾ ಹೆಲ್ಮೆಟ್ಸ್ ಹಿಂದೆ ಇರುವ ಚಂಡಕ್ ಫ್ಯಾಮಿಲಿಯದ್ದು. 1982ರಲ್ಲಿ ಇಂಡಿಯಾನಲ್ಲಿ 2 ವೀಲರ್ಸ್ ಸಂಖ್ಯೆ ವೇಗವಾಗಿ ಹೆಚ್ಚಾಗುತ್ತಿತ್ತು. ಆದರೆ ಆ ಸಮಯದಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು. ಜನ ಹೆಲ್ಮೆಟ್ ಅನ್ನು ಸೇಫ್ಟಿಗಾಗಿ ಅಲ್ಲ, ಪೊಲೀಸ್ ಫೈನ್ ತಪ್ಪಿಸಿಕೊಳ್ಳಲು ಮಾತ್ರ ಹಾಕುತ್ತಿದ್ದರು. ಯಾಕಂದ್ರೆ ಆಗಿನ ಹೆಲ್ಮೆಟ್ಸ್ ತುಂಬಾ ಹೆವಿ, ಅಗ್ಲಿ ಮತ್ತು ಲೋ ಕ್ವಾಲಿಟಿ ಆಗಿತ್ತು. ಆಗ ದಿಲೀಪ್ ಚಂಡಕ್ ಒಂದು ದೊಡ್ಡ ಆಪರ್ಚುನಿಟಿ ಗಮನಿಸಿದರು. ಇಂಡಿಯಾನಲ್ಲಿ 2 ವೀಲರ್ ಸೇಲ್ಸ್ ವೇಗವಾಗಿ ಹೆಚ್ಚಾಗುತ್ತೆ, ಅಂದ್ರೆ ಪ್ರತಿಯೊಬ್ಬ ರೈಡರ್ಗೂ ಒಂದು ಬೆಟರ್ ಹೆಲ್ಮೆಟ್ ಬೇಕು. ಅಲ್ಲಿಂದಲೇ ವೀಗಾ ಹೆಲ್ಮೆಟ್ಸ್ ಹುಟ್ಕೊಂಡಿತು. ಆದರೆ ಒಂದು ಪ್ರಾಬ್ಲಮ್ ಇತ್ತು. ಕ್ವಾಲಿಟಿ ಮೆಟೀರಿಯಲ್ಸ್ ಮತ್ತು ಪ್ರೀಮಿಯಂ ಡಿಸೈನ್ ಬಳಸಿದ ಕಾರಣ ವೀಗಾ ಹೆಲ್ಮೆಟ್ಸ್ ಸ್ವಲ್ಪ ಕಾಸ್ಟ್ಲಿ ಆಗಿತ್ತು. ಅನೇಕರು ಹೇಳುತ್ತಿದ್ದರು, ಇಂಡಿಯನ್ಸ್ಗೆ ಕ್ವಾಲಿಟಿ ಬೇಡ, ಚೀಪ್ ಪ್ರೈಸ್ ಸಾಕು, ಈ ಹೆಲ್ಮೆಟ್ ಯಾರೂ ಖರೀದಿಸಲ್ಲ ಅಂತ. ಆದ್ರೆ ದಿಲೀಪ್ಗೆ ತಮ್ಮ ಪ್ರಾಡಕ್ಟ್ ಮೇಲೆ ಕಂಪ್ಲೀಟ್ ಕಾನ್ಫಿಡೆನ್ಸ್ ಇತ್ತು. ಮತ್ತೆ ನಡೆದದ್ದು ಎಲ್ಲರನ್ನೂ ಆಶ್ಚರ್ಯಪಡಿಸಿತು. 1993ರಲ್ಲಿ ಜರ್ಮನಿಯಿಂದ ವೀಗಾಗೆ ಮೊದಲ ಎಕ್ಸ್ಪೋರ್ಟ್ ಆರ್ಡರ್ ಬಂತು. ಅದರ ನಂತರ ಕ್ವಾಲಿಟಿ ಮತ್ತು ಡಿಸೈನ್ ಕಾರಣದಿಂದ ಡೀಲರ್ದಿಂದ ಡೀಲರ್ಗೆ ವೀಗಾ ಹೆಸರು ಹರಡತೊಡಗಿತು. ಇವತ್ತು ವೀಗಾ ಪ್ರತಿದಿನ ಸುಮಾರು 25,000 ಹೆಲ್ಮೆಟ್ಸ್ ತಯಾರಿಸುತ್ತಿದೆ. 35ಕ್ಕೂ ಹೆಚ್ಚು ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡುತ್ತಿದೆ ಮತ್ತು ಪ್ರತಿ ವರ್ಷ 500 ಕೋಟಿ ರೂಪಾಯಿಗೂ ಹೆಚ್ಚು ರೆವೆನ್ಯೂ ಜನರೇಟ್ ಮಾಡುತ್ತಿದೆ. ಇಂತಹ ಕ್ವಾಲಿಟಿ ಕಾಂಟೆಂಟ್, ಬಿಸ್ನೆಸ್ ಸ್ಟೋರೀಸ್ ಮತ್ತು ಹಿಡನ್ ಸಕ್ಸೆಸ್ ಸ್ಟೋರೀಸ್ಗಾಗಿ ಕಲಿಯುಗ್ ವಿಷನ್ಸ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.